ते ध्यान उभे सुंदर ते ध्यान उभे ठेवली रत्नावरी ठेवूनिया तुळसी हार गळा कासेचा तुळसी हार गळा कासेचा आवडी निरंकार आकारा कुंडाले तलपती श्रवण आकारा कुंडाले तलपती श्रवण कंठे कौतुका मणि विराजिता तुळसी हार गळा कासेचा आवडी निरंकार येती ज्ञान कामणे माझे आहे ना त्रिमुखावरी तुळसी हार गळा कासेचे सांबर तुळसी हार गळा कासेचे आवडे निरंकार येती ज्ञान तो देह वाणी पुण्यवंत पवित्र तो देह वाणी पुण्यवंत जो वाद्याच्युत सर्व काळ पवित्र तो देह वाणी पुण्यवंत पवित्र तो देह वाणी पुण्यवंत जो वाद्याच्युत सर्व काळ दयाच्या चिंतनात राहतील दोषे दयाच्या चिंतनात राहतील दोषे जळातील राशी पाचकाच्या देवा इच्छा राजा चरणेचे माते देवा इच्छा राजा चरणेचे माते गावाचा चालक मागे मागे उराले वेगाळे आणि गायक वेगाळे वेगाळे आणि गायक उराले वेगाळे दयाच्या चिंतनात राहतील दोषे जळातील राशी पातका तुका म्हणे देव भक्तांच्या संगमा तुका म्हणे देव भक्तांच्या संगमा ते देवोग नाम त्रिवेणीचा दयाच्या चिंतनात राहतील दोषे दयाच्या चिंतनात राहतील दोषे जळातील राशी पातकांच्या हो बारक माये जय जय बारक माये करी
ಜಗದ್ಗುರು ಕೈವಲ್ಯ ಚಕ್ರವರ್ತಿ ತುಕಾರಾಮ ಮಹಾರಾಜರು ಇವತ್ತಿನ ದಿವಸ ತಮ್ಮ ಪ್ರಾಸಾದಿಕ ವಾಣಿಯಿಂದ ಪವಿತ್ರತೋ ದೇಹ ವಾಣಿ ಪುಣ್ಯವಂತ ಜೋವದಿ ಅಚ್ಯುತ ಸರ್. ಯಾವ ದೇಹ ಪವಿತ್ರ ಅನ್ನುವಂಥದ್ದನ್ನ ನಮ್ಮ ಮುಂದೆ ಕೇಳ್ತಾ ಇದ್ದ ನೋಡ್ರಿ. ಹಂಗಾರ 84 ಲಕ್ಷ ಯೋನಿಗಳಲ್ಲಿ ತೆರಬೇಕಾದ್ರೆ ಎಲ್ಲಾ ದೇಹಗಳದಾವಲ್ಲ, ಎಲ್ಲಾ ದೇಹಗಳು ಪವಿತ್ರನ ಇರಬಹುದಲ್ಲ.
ನಮ್ಮ ಮುಂದೆ ಪ್ರಶ್ನೆಗಳನ್ನ ಮಾಡ್ತಾರೆ. ಅದೇ ನಿಜಗುಣಿಯವರು ಹೇಳ್ತಾರ, ನರ ಜನ್ಮದಿಂದ ಅಧಿಕ ಸುದೆಯುಂಟೆ, ರಾಗದಿಂ ಬೇರೇನು ಭವ ಬೀಜವುಂಟೆ. ಭಾಷೆಗಳಷ್ಟೇ ಫರ್ಕ. ಮಹಾತ್ಮರು ತಾಯಿಗೆ ಎಷ್ಟು ಆನಂದ ಆಗ್ತಿರ್ತದೆ, ತೆಪ್ಪೇಜಿ ಇಟ್ಟು ಮಕ್ಕಳು ಎಷ್ಟು ಆನಂದ, ಮಗ ನಡೆಯಾಕತ್ತ ನನ್ನ ಮಗ ನಡೆಯತ್ತ, ಎಷ್ಟು ಆನಂದ ಪಡ್ತಾರಲ್ಲ, ಹಂಗೆ ಮಹಾತ್ಮರು ನಮ್ಮಂತವ್ರಿಗೆ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರ, ಆನಂದ ಪಡ್ತಾರ. ಅಂದ್ರೆ ಇವರು ಯಾವ ರೀತಿಯಾಗಿ ಪರಮಾತ್ಮನ ಚಿಂತನೆಗಳನ್ನ ಲಕ್ಷ್ಯ ಮಾಡ್ತಾ ಇದ್ದಾರ, ಚಿಂತನವನ್ನ ಮಾಡ್ತಾರೆ. ಪವಿತ್ರತೋ ದೇಹ ವಾಣಿ ಪುಣ್ಯವಂತ. ಜಗತ್ತಿನೊಳಗ ಎಲ್ಲಾ ದೇಹಗಳು ಪವಿತ್ರ ಅನ್ನುತ್ತ. ಮತ್ತೆ ಎಲ್ಲಾ ದೇಹಗಳು ಪವಿತ್ರ ಅಂದ್ರ ತೋ ಅಂತ ಯಾಕೆ ಬಂತಿಲ್ಲ? ತೋ ಅಂದ್ರ ಮರಾಠಿ ಒಳಗ ಅವನು ಅಂತ, ಅವನ ದೇಹ ಪವಿತ್ರ ಅಂತ ಕೊಟ್ರು. ಹಾಗಾದ್ರೆ ಎಲ್ಲಾ ದೇಹಗಳ ಪವಿತ್ರ ಅಂದ್ರೆ, ಹುಲಿ ಚರ್ಮ ತಗೋರಿ, ಹುಲಿ ಇದ್ದಾಗ ಉಪಯೋಗ ಆಗ್ತದ, ಹುಲಿ ಸತ್ತಾಗೂ ಅದರ ಚರ್ಮದ ಮೇಲೆ ಕೂತು ಮಹಾತ್ಮರ ಅನುಷ್ಠಾನವನ್ನ ಮಾಡ್ತಾರೆ. ಮನುಷ್ಯರ ಚರ್ಮ ಯಾರು ತೆಗೆದು ಎಲ್ಲಾರು ಅನುಷ್ಠಾನ ಮಾಡ್ಯಾರ, ಹಾಚ್ಕೊಂಡ್ ಕೂತಾರಣ ಯಾರು? ಪಕ್ಷಿಗಳ ಉಪಯೋಗದವ, ಪ್ರಾಣಿಗಳ ಉಪಯೋಗದವ, ಆದರೆ ಮನುಷ್ಯನ ಜನ್ಮ ಎದಕ್ಕೂ ಉಪಯೋಗಿ ಇಲ್ಲ. ಶರೀರ ರೋಗಾಚೆ भांडार, शरीर दुर्गंधी तेसार, नाही अपवित्र शरीर ಈಸಾರ. ಶರೀರ ಹೆಂಗೈತಿ ಅಂತ ಕೇಳ್ರ, ಶರೀರ ದುಃಖಾಚೆ ಕೋಟಾರ. ಯಾರ್ಯಾರ ದುಃಖ ಇಲ್ಲದವ್ರು ಯಾರ ಅದಾರಣ್ಣ? ಯಾರು ಕೇಳ್ತೀರಿ ಕೇಳ್ರಿ, ಎಲ್ಲರ ದುಃಖೇ ದುಃಖ. ಎಲ್ಲ ಐತ್ರಿ, ಖರೆ ಒಂದು ತೊಂದರೆ. ಅಂದ್ರೆ ಪ್ರತಿಯೊಬ್ಬರಿಗೆ ಏನಾಗೈತೆ ಅಂದ್ರೆ, ನಾವು ಕಟ್ಕೊಂಡು ಬಂದಿವಿ. ಏನ್ ಕಟ್ಕೊಂಡ್ ಬಂದ್ವಿ ಅಂದ್ರ, ಪಾಪ ಪುಣ್ಯ ಕರೋಣಿ ಜನ್ಮ ಏತು ಪ್ರಾಣಿ ನರ ದೇಯೋನಿ ಹಾನಿಕೇನಿ. ನಾವು ಹುಟ್ಟ ಬರುದ್ನ್ಯಾಗ ಪಾಪ ಪುಣ್ಯಗಳನ್ನ ಕಟ್ಕೊಂಡು ಬಂದ್ವಿ ಅಂತ ತಿಳ್ಕೊಂಡು ಮಾನವ ಜನ್ಮಕ್ಕೆ ಬಂದಿದ್ದೀವಿ. ಹೇಗಿಲ್ರಿ, ನಾವು ಪುಣ್ಯನ ಕಟ್ಕೊಂಡ್ ಬಂದೀವಿ. ಪುಣ್ಯ ಕಟ್ಕೊಂಡು ಬಂದಿದ್ರ ಸ್ವರ್ಗ. ಯಾರ ಪಾಪ ಹೆಚ್ಚಾಗ್ತದ ನರಕಕ್ಕೆ ಹೋಗ್ತಾರ. ತಕ್ಕಡಿ ಇರ್ತೈತಿಲ್ರಿ, ತಕ್ಕಡಿ ತೂಕ ಮಾಡೋದ್ನ್ಯಾಗ ಮುಳ್ಳ ಮ್ಯಾಲ ನಿಂತಿರ್ತೈತಿ. ಒಂದ ಕಡೆ ಹೆಚ್ಚಾತಪ್ಪ ಅಂದ್ರ ಈ ಕಡೆ ಹೊಳತೈತಿ, ಈ ಕಡೆ ಹೆಚ್ಚಾದ್ರ ಈ ಕಡೆ ಹೊಳ. ಹಂಗೆ ಈ ನರ ಜನ್ಮ ನಾವು ತೆಗೆದುಕೊಂಡು ಬರಬೇಕಾದ್ರ ಪಾಪ ಪುಣ್ಯ ಎರಡೂ ಆಧಾರವಾಗಿ ಇಟ್ಟುಕೊಂಡಾಗ ಸಮನ ಆದಾಗ ಈ ಮಾನವ ಜನ್ಮ ಸಿಗ್ತವ. ಆ ಮಾನವ ಜನ್ಮವನ್ನು ಪಡೆದುಕೊಂಡು ಬರಬೇಕಾದ್ರೆ ನಾವು ಪಂಚಮಹಾಭೂತಗಳಿಂದ ನೋಡ್ರಿ ಪವಿತ್ರ ಎಷ್ಟದಾವ. ಗಾಳಿ ತಗೋರಿ, ಪವಿತ್ರದ. ಎಷ್ಟೋ ಎಲ್ಲೆಲ್ಲೂ ಏನೋ ಗಾಳಿ ಒಳಗೆ ಬಿಟ್ಟರು ಗಾಳಿ ತನ್ನಂತೆನೆ ಮಾಡ್ಕೋತ. ಬೆಂಕಿ ಒಳಗ ಏನೋ ನೀವು ಬ್ಯಾಡಾದ್ ಏನು ತಂದು ಹಾಕಿರೂ, ತುಪ್ಪ ಹಾಕಿರೂ ಹಾಕು, ಬ್ಯಾಡ ನಾರುವಂತ ವಸ್ತುವನ್ನು ತಂದು ಹಾಕಿರಿ, ಬ್ಯಾಡಾಗಿದ್ದ ವಸ್ತು ತಂದು ಹಾಕಿರೂ ಅದು ಬೆಂಕಿ ತನ್ನ. ಇದರ ಎಲ್ಲದರಿಂದ ಆದಂತಹ, ಇದು ಪಂಚಮಹಾಭೂತದಿಂದ ಆದಂತಹ ಶರೀರನು ಪವಿತ್ರದ. ಆದ್ರ ಅಪವಿತ್ರ ಯಾಕಾಗಿ? ಅರ್ಜುನ, ಆಸೆ ಅನ್ನೋದು ಬೆನ್ನು ಹತ್ಯದ. ಆಸೆ ಅನ್ನುವಂಥದ್ದು ಮನುಷ್ಯನ ಜನ್ಮಕ್ಕೆ ಬೆನ್ನು ಹತ್ತುವುದರಿಂದ ಏನಾಗತ್ತೆ ಅಂದ್ರ, ನಾವು ದುಃಖದಲ್ಲಿ ನಿರ್ಮಾಣವಾಗಿದ್ದು, ದುಃಖದಿಂದ ಬೆನ್ನು. ಶರೀರ ದುಃಖಾಚೆ ಕೋಟಾರ, ಶರೀರ ದುರ್ಗಂಧೀಚೆ ಸಾರ. ಶರೀರ ಯಾರ್ದಾರ ಘಮ ಘಮ ನಾರ್ತೈತಮ್ಮ. ಅಲ್ಲ, ಅರಿವಿ ಅಂಗಡಿ ಒಳಗೆ ಅರಿವಿ ಇರ್ತಾವ, ವರ್ಷ ಗಂಟ್ಲೆ ಇಟ್ರು ಅವಕ್ಕೆ ಏನೋ ಫಲಸಾಗಂಗಿಲ್ಲ. ಯಾವಾಗ ನಮ್ಮ ಜೋಡಿ ಅವ್ ಸಂಪರ್ಕ ಮಾಡಿದ್ವು, ಮುಂಜಾನೆ ಎದ್ದವನ್ ಏನ್ ಮಾಡ್ತೀರಿ? ತೊಳಿತೀರ, ಹಂಗ ಇರ್ತೀರ. ಅವು ಒಂದೇ ದಿವಸ ನಮ್ಮ ಸಂಪರ್ಕ ಮಾಡುವುದರಿಂದ ಅವು ಕೆಡ್ತಾವ. ಪವಿತ್ರವಾದಂತ ಆಹಾರ ನಮ್ಮ ಸಂಪರ್ಕ ಮಾಡುವುದರಿಂದ ಕೆಡ್ತದ. ಯಾಕ ಅಂತ ಕೇಳ್ರೆ, ಪಾಪ ಪುಣ್ಯ ಕರೋಣಿ. ನಾವು ಪಾಪ ಪುಣ್ಯವನ್ನ ಪಡೆದುಕೊಂಡು ಈ ದೇಹ ಏನಾಗತ್ತಪ್ಪ ಅಂತಂದ್ರ, ಈ ಪ್ರಪಂಚದೊಳಗಡೆ ಸುಖ ಐತಿ ಅಂತೇಳಿ ಹುಡುಕ್ತಾ ಇದೆ.
ಅದಕ್ಕಾಗಿ ಮಹಾತ್ಮರು ಹೇಳ್ತಾರ, ಅಪ್ಪ ಇದು ದುಃಖದಿಂದ ಆಗಿದೆ. ಅದಕ್ಕೆ ಪವಿತ್ರ ಅಂಗಾರೆ ಯಾರ ದೇಹ ಪವಿತ್ರ? ಶರೀರ ಉತ್ತಮ ಚಾಂಗಲಿ, ಶರೀರ ಯಾರ ಬಾಯಿ ಒಳಗ ನಾಮಸ್ಮರಣೆ ಇಲ್ಲ, ಅಲ್ಲಿ ಏನಾಗೈತಿ ಅಂತ ಕೇಳ್ರ, ಪಾಪ ಅನ್ನೋದು ಸಾಗರ ರೂಪವಾಗಿ ಒಳಗಿರ್ತದ. ಆ ಸಾಗರ ರೂಪವಾದಂತಹ ಯಾಕಂದ್ರ 84 ಲಕ್ಷ ಯೋನಿ ಸಹಜ ಪಿರತ ಭೂಗಿಲೆ, ಜ್ಞಾನ ದೃಷ್ಟಿ ಹರಪಲಿ, ದೋಣಿ ನೇತ್ರ ಅಂದಳೆ, ಧರ್ಮ ಜಾಗೋ ಸದೈವಾಚ, ದೇವ ಪರ ಉಪಕಾರಿ. ಪರಮಾತ್ಮ ದೇಶ ವೇಷ ನೋಹೇ ಮಾಜ ಸಹಜ ಪಿರತ. ಪರಮಾತ್ಮ ನ ಎಷ್ಟೋ ಜನ್ಮಗಳಲ್ಲಿ ಹುಟ್ಟು ಸಾವು, ಪುನರತಿ ಜನನಂ ಪುನರತಿ ಮರಣಂ, ಹುಟ್ಟು ಸಾವು ಮಾಡ್ತಾ ಬಂದಿನಿ. ಈಗ ನನಗೇನು ಮಾಡಬೇಕು ಅನ್ನೋದು ತಿಳಿದಾಗೆ, ಸತ್ಸಂಗಕ್ಕೆ ಹೋಗಲಿಲ್ಲ, ದಾನ ಧರ್ಮಾದಿಗಳನ್ನ ಮಾಡಲಿಲ್ಲ ಅಂದ್ರ ಅದು ಅಪವಿತ್ರವಾದಂತ ಶರೀರ. ಮತ್ತು ಪುಣ್ಯ ಶರೀರ ಯಾವ್ದ? ಶರೀರ ಉತ್ತಮ ಚಾಂಗಲೆ, ಶರೀರ ಸುಖಾಸೆ ಗೋಸಿರೆ ಆಗುವುದಿಲ್ಲ. ಸಾಕ್ಷಾತ್ಕಾರ ಯಾವುದು ಯಾವ ಜನ್ಮಕ್ಕೆ ಅಂತಂದ್ರೆ ಅದು ಮಾನವ ಜನ್ಮಕ್ಕೆ ಮಾತ್ರ. ಅದಕ್ಕೆ ಪರಮಾತ್ಮನ ಅವತಾರಗಳನ್ನು ಮಾನವ ರೂಪದಲ್ಲೇ ಮಾಡ್ತಾ ಇದ್ದಾರೆ. ಶರೀರ ಉತ್ತಮ ಚಾಂಗಲೆ, ಶರೀರ ಸುಖಾಸೆ ಗೋಶಿಲಿ. ಶರೀರದಂತ ಸುಖ ಮತ್ತೊಂದು ಯಾವ್ದಿಲ್ರಿ. ಯಾವಾಗ ನಾಮಸ್ಮರಣೆಯನ್ನ ಮಾಡಿ ನೋಡ್ರಿ, ಬೇಕಾರ ಶರೀರ ಹೆಂಗಿರ್ತೈತೆ ಅಂತಂದ್ರ ಅದು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ, ಅಷ್ಟು ಸುಖರೂಪವಾದದ್ದಿರ್ತದ. ಅಷ್ಟಲ್ಲ, ಯಾವ ರೋಗಗಳು ಇರುವುದಿಲ್ಲ. ಯಾರು ಭಗವಂತನ ಚಿಂತನೆಯನ್ನ ಮಾಡ್ತೀರಿ, ಮಾತಾಡಬೇಡ್ರಿ, ಯಾರು ಭಗವಂತನ ಚಿಂತನೆಯನ್ನ ಮಾಡ್ತೀರಿ, ನಿಮ್ಮ ತಲೆಯೊಳಗಿರುವಂತಹ ನಕಾರಾತ್ಮಕ ಶಕ್ತಿಗಳೆಲ್ಲ ಹೋಗ್ತಾವೆ, ಪಾಪಗಳು ಎಲ್ಲಾ ನಾಶವಾಗ್ತಾವ. ಅಂದ್ರೆ ರಣಗ್ನಿಮೇಳ ಸಮರಸ ಜಾಲಿ ತೈಸೇನಾಮೆ ಕೀಲಿ ಜಪತ ಹರಿ. ಈಗ ದೊಡ್ಡ ಪ್ರಮಾಣದಂತಹ ಒಂದು ಹುಲ್ಲದ, ಒಂದು 10 ಟ್ರ್ಯಾಕ್ಟರ್ ಹುಲ್ಲದ ರೀ. ಅದನ್ನ ಸುಡಲಿಕ್ಕೆ ಕಡ್ಡಿ ಎಷ್ಟು ಬೇಕು? ಒಂದು ಟ್ರ್ಯಾಕ್ಟರ್ ಕಡ್ಡಿ ಬೇಕಣ್ಣ? ಒಂದು ಕಡ್ಡಿ ಇದ್ರೆ ಸಾಕು. ಹೆಂಗೋ ನಮ್ಮಲ್ಲಿರುವಂತ ಇಲ್ಲಿವರೆಗೆ ಮಾಡಿದಂತ ಪಾಪಗಳ ರೂಪವಾದಂತ ಶರೀರದಲ್ಲಿ ಕರ್ಮಗಳನ್ನ ಕಳೆದುಕೊಳ್ಳಲಿಕ್ಕೆ ಏಕತತ್ವನಾಮ ದೃಢದ ನಿಮನ ಹರ್ಷಿ ಕರುಣಾಯ ಇಲ್ಲಸು. ದೃಢವಾದಂತ ವಿಶ್ವಾಸವನ್ನ ಇಟ್ಟ ಪರಮಾತ್ಮ ನಾಮಸ್ಮರಣೆ ಒಂದ ಸರಿ ಮಾಡಿದ್ರೆ ಸಾಕ, ಎಲ್ಲ ಸುತ್ತ ಅಂತ ಶಕ್ತಿ ನಾಮಸ್ಮರಣೆಯಲ್ಲಿ. ಅದೇ ರೀತಿಯಾಗಿ ಒಂದು ದೃಷ್ಟಾಂತ ಹೇಳ್ತೀನಿ. ಯಾಕಂದ್ರೆ ಇವು ನಮ್ಮ ಕಾರ್ಯಕ್ರಮ ಚಾಲೂ ಮಾಡೋಣ ಪೂಣಿ 9ಕ್ಕೆ ಮಾಡಿದ್ವಿ, ಮತ್ತೆ ಹೇಳಿದಾರು 9:15 ಮುಗಿಬೇಕ್ರಿ. ಅದ್ರೊಳಗ ಸಂಗೀತಗಾರರ ನೀನ್ ಹೇಳಾಕತ್ತೀನಿ, ಮರ್ತೀನಿ. ಅದು ಸಂಗೀತಗಾರ ಅಂದ್ರೆ ಏನ್ರಿ ಅಂದ್ರೆ ಅಕ್ಬರ್ ಬೀರ್ಬಲ್ ಒಂದು ಕಥೆ ಹೇಳ್ತೀನಿ ನಿಮ್ಗೆ. ಅಕ್ಬರ್ ಬೀರ್ಬಲ್ ಇದ್ರೊಳಗ ಅಕ್ಬರ್ ಸಂಗೀತ ಬಹಳ ಪ್ರೇಮಿ ಇದ್ದ. ಸಂಗೀತ ಅಂದ್ರೆ ಹೆಂಗಂದ್ರೆ ಬಹಳ ಸಂಗೀತ ಪ್ರೇಮಿ. ರಾಜ್ಯದೊಳಗಿರುವಂತ ಎಲ್ಲಾ ಪ್ರಜೆಗಳನ್ನ ಕರೆದು ಹೇಳಿದ. ಏನ್ ಹೇಳಿದ ಅಂದ್ರೆ, ನೋಡ್ರಪ್ಪ, ಎಲ್ಲಾರು ಸಂಗೀತವನ್ನ ಕಲಿಬೇಕು, ಮತ್ತ ನನಗೆ ಏನಾರ ಬಂದು ನೀವು ಹೇಳ್ಬೇಕಂದ್ರ ಸಂಗೀತದಾಗ ಬಂದು ಹೇಳಬೇಕು ಅಂತ ಹೇಳಿ ರಾಜಾಜ್ಞೆ ಆಯ್ತು. ಮತ್ತ ಅದು ಏನ ತಾಳದಾಗಿರ್ಬೇಕು, ಸಂಗೀತ ಕರಿಯಾಡ್ರಾಗ ಇರ್ಬೇಕು, ವೀಣಾ ಕರೆಕ್ಟ್ ಕೂತಿರ್ಬೇಕು, ಸಂಗೀತದಾಗ ಎಲ್ಲ ಬರ್ಬೇಕು. ಬಹಳ ರಾಜಾಜ್ಞೆ ಆಯ್ತು. ಕರ್ಮ ಧರ್ಮ ಸಂಯೋಗ. ಮರನೇ ದಿವಸ ಏನಾಗಿತ್ತಂದ್ರೆ ಆ ಕುದುರೆ ಕಟ್ಟು ಪಾದ ಅಂತ ಇರ್ತದ. ಕುದುರೆ ಕಟ್ಟಕ್ ದೊಡ್ಡದ ರಾಜ್ಯದೊಳಗ ಕುದುರೆ ಕಟ್ಲಿಕ್ಕೆ, ಸಾವಿರಾರು ಕುದುರೆ ಕಟ್ಲಿಕ್ಕೆ ಹೆಂಗ ನಾವು ಶೆಡ್ ಬಡ್ದಿರ್ತೀವಲ್ಲ ಗಾಡಿ ತರಲಿಕ್ಕೆ, ಹಂಗ ಪಾಗ ಅಂತಾರ. ಅದಕ್ಕೆ ಕಟ್ಟಿದ್ರು ಅದಕ್ಕೆ ಉರಿ ಹತ್ತಿ ಬಿಡ್ತೀರಿ. ಉರಿ ಹತ್ತು ಏನ್ ರಾಜ ಹೋಗಿ ಹೇಳಿ ಬರ್ಬೇಕಲ್ಲ, ರಾಜ ಹೋಗಿ ಹೇಳಿ ಬರ್ಬೇಕ. ರಾಜಾಜ್ಞೆ ಏನಾಗೈತಿ, ಸಂಗೀತದಾಗ ಬಂದು ಹೇಳಬೇಕು ಅಂತಂದ್ರು.
ಸಂಗೀತದಾಗ ಎಲ್ಲಾರು ಕರಿಬೇಕಾದ ಹಾಡವ್ರನ್ನ ಬಾರಸವ್ರನ್ನ ಅವ್ರು ಅದನ್ನ ತಗೊಂಬಂದು ಮೃದಂಗ ತಗೊಂಬಂದು ಡಬಲಾ ತಗೊಂಬಂದು ಸೂರ್ದಾಗ ಕುಂದರ್ಸಿ ಅದ್ರಾಗ ಕುಂದರ್ಸಿ ಇದ್ರಾಗ ಕುಂದರ್ಸಿ ಆ ಹೂ ಅಣಗೊಡ್ದನ ಅರ್ಧ ಸುಟ್ಟ ಹೋಗಿತ್ರಿ. ಇವ್ರು ಎಲ್ಲಾರು ಆಗ ಕೂಡಿಸಿ ಎಲ್ಲಾರು ರಾಜನ ಕಡೆ ಹೋಗ್ಬಿಟ್ರು. ರಾಜ 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 ಈ ತಾಸ ನಡೀತ್ರಿ. ರಾಜ ಅಂದ ತಲಿ ಬಡ್ಕೊಂಡ ತಾಸತ್ ಹೇಳ್ರು ಏನಾಗೈತಿ. ರಾಜ ನಿಮ್ಮ ಪಾಗಾಕ ಕುರಿ ಹೈತೈತಿ. ಅಲ್ರು ಪಾಗ ಕುರಿ ಹೈತೈತಿ ಊರಿ ಸುಟ್ಟು ರಾಜ್ಯಕ್ಕೆ ಅರ್ಧ ಸುಟ್ಟಿತ್ತ. ಅಲ್ರು ಇಂತಾದ ಬಂದು ಹಿಂಗ ಹೇಳ್ತಾರಣ, ಸುಟ್ಟದ್ದು ಹಿಂಗ ಹೇಳ್ಬೇಕಣ. ಇದು ದುಃಖದಿಂದ ಹೇಳುವಂತದ್ದಪ್ಪ. ಹಿಂಗ ಹೇಳ್ತಾರ ಅಂದಾಗ ರಾಜಾಜ್ಞೆ ಆತ, ನಾಳೆ ಎಲ್ಲಾರು ಆರ್ಡರ್ ಮಾಡ್ರಿ, ನಾಳೆ ಎಲ್ಲಾರು ಹೇಳುದವ್ರು ಬಂದ ದುಃಖದಿಂದ ಹೇಳಬೇಕು. ನೋಡ 2 ದಿವಸ 3 ದಿವಸ ಆತು. ಆ ರಾಜನ ಹೇಂತಿ ಹಡದಳ್ರಿ, ಗಂಡ ಮಗ ಹಡದ್. ಏನ್ ಬಂದ ರಾಜಾಗ ಸುದ್ದಿ ಹೇಳ್ಬೇಕಾರ ಹೆಣ್ಮಕ್ಳು ಕೂಡಿಸ್ಬೇಕಾತ ಹಳ್ಳಾಕ. ಅವ್ರು ಏನು ಕೂಡಿ ಇವ್ರು ಕೂಡಿ ಹತ್ಕೋತ ಮಾಡ್ಕೋತ ಹೋಗಿ ರಾಜನ ಮುಂದೆ ಹೇಳಬೇಕಾದ್ರ 2 ತಾಸ ಆತು. ರಾಜ ಅಂದ, ಅಲ್ಲ ಯಾಕೆ ಹಳ್ಳಾಕತ್ತೀರಿ ಹೇಳ್ರಿ ಅಂದ ನಾವು. ರಾಜ ಏನ್ ಹೇಳೋದು, ಬ್ಯಾಡ ನಿಮ್ ಸುದ್ದಿ ಬೇಡ ಅಂತ ಹಳ್ಳಾಕ. ಒಳ್ಳು ಹೆಣ್ಮಕ್ಳು ಗೊತ್ತೇ ನಮಗ್ ಹೋಗುದು ಏನ್ ಮೈಂಡ್ ಒಂದು ಕಾರ್ಯಕ್ರಮ ನೋಡಿ ಹೋಗಾಕ ಸಂಸ್ಕಾರಕ್ಕೆ ಹೋಗಿದ್ದೀವ್ರಿ. ಏನು ಚಂದ ಅಳ್ತಿದ್ರು ಅಂತಂದ್ರ ಅವ್ರು ಹಿಡಿಯಾಕ ಹಿಂದ 4 ಮಂದಿ ಕೂತಿದ್ರಿ. ಮುಂದೆ ಹಿಂಗ ಮಾಡಿ ಹಿಡಿತಿದ್ರು, ಹಿಂದೆ ಬೀಳ್ತಿದ್ರಿ, ವೇಷಿಸ್ತಿದ್ರು. ರಾಜ ಅಂದ, ಏನಾಗೈತಿ ಹೇಳ್ರಿ ಮೊದಲ್ ರಾಜ್ಯದಾಗ ಅಂತಂದ. ಯಾರು ಏನಾಗೈತಿ? ರಾಜ ಏನಾಗ ಗಂಡ ಮಗ ಹುಟ್ಟೈತಿ ಅಂತ ಹೇಳಿದ್ರು. ಓ ಇದನ್ನ ಹಿಂಗ ಹೇಳಿದ್ರಿ. ಕಾರಣ ಏನಂದ್ರೆ ಇರ್ಲಿ, ಈ ರೀತಿಯಾಗಿ ಸಂಗೀತಗಾರ ಚಲೋ ಕೊಟ್ರ ಅವ್ರು ಇಲ್ಲಿ ತಂದು ಪೂಣೆ 9ಕ್ಕೆ ನನಗೆ ಕೊಟ್ಟರು. ಇನ್ನು ನಾಳೆ ಇವತ್ತು ದಶಮಿ ಅದ, ನಾಳೆ ಏಕಾದಶಿ ಆಗೋ ಮಠ ನಾವು ಕೀರ್ತನೆ ಬಿಡುದಿಲ್ಲ, ನಿಮ್ಮನ್ನ ಎಬ್ಸಕ್ ಕೊಡುದಿಲ್ಲ. ಕುಟುಂಬಾರ ಕುಮಾಯೇ ಇದು ಸಕಳಾಸೇತಿ ಆಹೆ ಅಧಿಕಾರ ಕಲಿಯುಗ ಉದ್ಧಾರ ಹರಿಚಿ ನಾಮ. ಇದು ಸಂಪ್ರದಾಯ ಎಂತದಂದ್ರೆ ಎಲ್ಲರೂ ಕೂಡಿ ಪರಮಾತ್ಮನ ನಾಮಸ್ಮರಣೆಯನ್ನ ಮಾಡೋದು. ಎಲ್ಲರೂ ಭಗವಂತ ನಾಮಸ್ಮರಣೆಯನ್ನ ಮಾಡೋದ್ರಿಂದ ಏನಾಕೈತಿ ಅಂತ ಕೇಳ್ರ, ಪರಮಾತ್ಮನ ವಾಸಸ್ಥಾನ. ಪರಮಾತ್ಮ ಹೇಳ್ತಾನ, ಮೀ ವೈಕುಂಠನ ಸಾವೆ, ನಾ ವೈಕುಂಠದಲ್ಲಿ ಇಲ್ಲ, ನಾ ಪಂಢರಪುರದಿಲ್ಲ. ಭಕ್ತ ಸಮಾಗಮೇ ಸರ್ವಭಾವಿ ಹರಿ ನ ಸಾಂಗತಾ ಕರಿ ಸರ್ವಕಾ. ನಾ ಎಲ್ಲಿ ಹುಡುಕಾಡಕ್ ಹೋಗ್ಬೇಡ ಅರ್ಜುನ, ನಾ ಎಲ್ಲಿದನ ಅಂದ್ರ ಎಲ್ಲಿ ನನ್ನ ಚಿಂತನೆ ನಡೀತದ, ಎಲ್ಲಿ ನಮ್ಮ ನಾಮಸ್ಮರಣೆ ನಡೀತದ, ಅಲ್ಲೇ ಇರ್ತೇನೆ ನಾನು, ಅಲ್ಲೇ ನನ್ನ ವಾಸಸ್ಥಾನ. ನೀವು ವೈಕುಂಠದಾಗ ಹುಡುಕ್ಯಾರ ಎಲ್ಲೆಲ್ಲಿ ಹುಡುಕ್ಯಾರ ನಾ ಸಿಗುದಿಲ್ಲ. ನನ್ನ ಹುಡುಕೋ ಲಕ್ಷಣ ಇಲ್ಲ ಅಂತಂದ್ರ ಯಾಕಂತ ಕೇಳ್ರ, ಪರಮಾತ್ಮ ನಾಮಸ್ಮರಣೆ ಬಹಳ ಶ್ರೇಷ್ಠವಾದ. ಅದಕ್ಕೊಂದು ಉದಾಹರಣೆ ಹೇಳ್ತೀನಿ. ಹಿಂದೆ ಜ್ಞಾನಿ ಹಂಗಿಲ್ಲ ಮೊದಲಿತ್ತಲ್ರಿ, ಈ ರೈತ ಸಂಘದವ್ರ ಬೋರ್ಡ್ ಬರ್ತಿದ್ರು ನೋಡ್ರಿ, ಪರ್ಮಿಷನ್ ಇಲ್ಲದೆ ಯಾರು ಅಧಿಕಾರಿಗಳು ಊರಾಗ ಬರಂಗಿಲ್ಲ. ಹಂಗ ಆ ಗೌಡ ಪರ್ಮಿಷನ್ ಏನ್ ಬರ್ದಿದ್ದಂದ್ರ, ಸಂತರು ಸನ್ಯಾಸಿಗಳು ಯಾರೋ ಊರಾಗ ಬರ್ಬೇಕಾದ್ರ ಗೌಡ್ರನ್ನ ಕೇಳ್ದ ಬರಂಗಿಲ್ಲ. ಸ್ಮರಣೆ ಮಾಡಾಕಾದ್ರೆ ಎಲ್ಲಿಲ್ಲದಲ್ಲಿ ನಿದ್ದೆ ಬರ್ತಿದ್ರು. ಅಂತ ನಾಸ್ತಿಕ ಇಲ್ಲಿ ನಮ್ಮ ಊರಾಗ ಅಂತವ್ರಿಗೆ ಪರ್ಮಿಷನ್ ಇಲ್ಲ ಅಂತಂದಾಗ ಜ್ಞಾನೇಶ್ವರ ಮಹಾರಾಜರು ಮತ್ತು ನಾಮದೇವ ಮಹಾರಾಜರು ಊರ ಹೊರಗ ಈಗ ಹೆಂಗ್ ಕೂಡಿದ್ರಲ್ಲ, ಊರ ಹೊರಗ ಬೈಲದಾಗ ಜ್ಞಾನೇಶ್ವರ ಮಹಾರಾಜರು ಮುಂದೆ ಕೂತಾರ. ನಾಮದೇವ ಮಹಾರಾಜರ ಕೀರ್ತನೆ ಮಾಡಾಕ. ನಾಮದೇವ ಮಹಾರಾಜರ ಕೀರ್ತನೆ ಎಂತದು ಅಂತ ಕೇಳ್ರ, ನಮ್ಮಂಗಲ್ಲ ಅವ್ರ ಕೀರ್ತನ. ಪರಮಾತ್ಮ ವಿಠೇವರಿ ಮೇಲೆ ಕುಣಿತಿದ್ದ ಅಂತ ಅಂತ ಕೀರ್ತನ.
ಯಾವಾಗ ನಾಮದೇವ ಮಹಾರಾಜರು ಕೀರ್ತನ ಮಾಡಾಕೈತು ಊರಾಗಿನ ಮಂದಿ ಎಲ್ಲರೂ ಊರು ಆ ಗೌಡ್ರ ಏನ್ ಕೇಳುದ ತಿಳ್ಕೊಂಡು ಎಲ್ಲಾ ಮಂದಿ ಏನ್ ಮಾಡ್ರಿ ಅಂದ್ರ ಎಲ್ಲಾ ಮಂದಿ ಬಂಡಿತ್ ನೋಡ್ರಿ ಕೇಳಾಕ ಕೀರ್ತನ ಕೇಳಾಕ ಬಂದ್ರಿ ಎಲ್ಲರೂ. ಯಾವಾಗ ಕೀರ್ತನ ಕೇಳಾಕ ಊರಿಂದ ಊರ್ ಹೊರಗೆ ಹೋದ್ರು ಜ್ಞಾನೇಶ್ವರ ಮಹಾರಾಜರು ಕುಂತಾರ, ನಾಮದೇವ ಮಹಾರಾಜರ ಕೀರ್ತನ ನಡೆದದ. ಜನ ಎಲ್ಲರೂ ಊರಾಗಿನ ಜನ ಎಲ್ಲರೂ ಹೋಗ್ಬಿಟ್ಟಾರ. ಬರೇ ಗೌಡ್ರ ಮನೆಯಾಗಿನ ಮಂದಿ ಅಷ್ಟ ಉಳಿದಿದ್ರು. ಗೌಡನ ಹೆಂಡತಿ ಅಷ್ಟ ಉಳಿದಿದ್ರು. ಹೇತ್ ಬಹಳ ಸಾತ್ವಿಕಿದ್ರು ಗೌಡ್ರ. ಎಲ್ಲ ಊರಾಗಿನ ಮಂದಿ ಕೀರ್ತನ ಕೇಳಾಕ್ ಹೋಗೈತಿ. ಯಾಕಂದ್ರ ಸಿಗುದು ಬಹಳ ದುರ್ಲಭ. ಸಿಗ್ತೈತಿ ದಿವಸ ಸಿಗ್ತೈತೇನ್ರಿ ಇದು? ಏನೋ ನಮ್ಮ ಜನ್ಮದ ಪುಣ್ಯ ಇದು ಸಿಕ್ಕಿತ್ತು. ಧಾರಾವಾಹಿಗಳು ಒಂದು ಮುಗಿಬಿಡ್ದ ಬಂದು 7:30 ಚಲೋ ಅದು ಅಂದ್ರೆ ರಾತ್ರಿ 12 ತನಕ ಧಾರಾವಾಹಿ ಒಂದು ಮುಗಿದಿಂದ ಬಂದಿರ. ಅದನ್ನ ಬಿಟ್ಟು ಬಂದಿರ ಅಂದ್ರೆ ನೀವು ಬಹಳ ಭಾಗ್ಯವಂತ ತಿಳ್ಕೊಂಡೀನಿ. ಊರಾಗಿನ ಮಂದಿ ಎಲ್ಲಾರು ಹೋಗೋರು ನೀನ ನನ್ನ ಮಾತು ಮೀರಿ ಹೋಗಿ ಎದಕ್ರಿ ಇದು ಕೀರ್ತನ ಕೇಳಾಕ. ಆದ್ರೂ ಏನ್ ಚಂದಳು ಅಲ್ರಿ, ಆ ಭಗವಂತ ನಾಮಸ್ಮರಣೆಯನ್ನ ಕೇಳದ ಶರೀರ ಇದ್ದಾರೆ ಏನು ಉಪಯೋಗ? ನಿನ್ನ ಮಾತು ಕೇಳ್ತಾ ಈ ಮನೆ ಒಳಗಿದ್ದು ಊರು ಹೊರಗೆ ಎಂತ ಮಹಾತ್ಮರು ಬಂದಾರ. ಅವ್ರ ದರ್ಶನ, ಅವ್ರ ನಾಮಸ್ಮರಣೆ, ಅವ್ರ ದರ್ಶನ ಇಲ್ಲದ ನನ್ನ ಜನ್ಮ ಎದಕ್ಕಂತ ತಿಳ್ಕೊಂಡು ಆ ಹೆಣ್ಮಗಳು ಏನ್ ಮಾಡ್ಲಿ ಅಂದ್ರ ಒಳಗೆ ಅಡಿಗೆ ಮನೆ ಒಳಗೆ ಹೋಗಿ ಒಂದು ಗ್ಲಾಸ್ನಾಗ ವಿಷವನ್ನ ತಗೊಂಡು ಹಾಲು ತಗೊಂಡು ಹಾಲಿನಾಗ ವಿಷ ಹಾಕ್ತಳು. ಅವಾಗ ಗಂಡ ಕರೆದ ಬಂಡ್ರಿ ಅಂತ ತಿಳ್ಕೊಂಡು ಹೊರಗೆ ಹೋಗ್ಬಿಡ್ದ. ಆ ಒಂದು ಮಗು ಇತ್ತು, ಗಂಡು ಮಗು ಅವ್ರ ಮನಿ ಒಳಗ, ಅದು ಅಡಿಗೆ ಮನಿ ಒಳಗೆ ಬಂದ ಹಾಲು ಕುಡಿದು ಬಿಡ್ತು. ಇವು ನಡೆದಂತ ದೃಷ್ಟಾಂತಗಳು. ನ ಕರ್ತೃ ಮನ್ಯತಾ ಕರ್ತೃ. ಯಾಕೆ ವಾರ್ಕರಿ ಸಂಪ್ರದಾಯದೊಳಗ ಜ್ಞಾನೇಶ್ವರ ಮಹಾರಾಜರು ಕರ್ತೃ ಮನ್ಯತಾಗಾರ್ತೃ ಶಕ್ತಿಗಳನ್ನ ಮಾಡಿದ್ದಾರೆ. ರೇಡಾಮುಖಿ ವೇದ ಭೋಲವಿಲೆ ಗರ್ಭಧ್ವಜಾಂಚ ಹರವಿಲೆ ಶಾಂತಿ ಸೂರ್ಯ ಪ್ರಕಾಶಲೆ ಜ್ಞಾನ. ಕೇಳಿರ್ಬೇಕು ಎಲ್ಲರಿಗೂ. ಜ್ಞಾನೇಶ್ವರ ಮಹಾರಾಜರು ಕ್ವಾಣ ಉದ್ಧಾರ ಮಾಡ್ಯಾರ. ಏನ್ರಿ ಕ್ವಾಣ ಹೌದಲ್ರಿ? ಅದು ಈಗ ಮನಿಯೊಳಗ ಒಂದು ಆಕಳು ಇಳಿತಿ ಅಂತಂದ್ರ ಅದು ಆಕಳಕ್ಕೆ ಹೋರಿ ಇರ್ತೈತೆ, ಸಣ್ಣ ಹೋರಿ ಅಂತಾರ. ದೊಡ್ಡದಾದ ಮಲತ ಹರ ಅಂತಾರ, ದೊಡ್ಡದಾದ ಹೋರಿ ಅಂತಾರ, ಎತ್ತಾರ. ಅದಕ್ಕೆ ಹೆಸರು ಬದಲಾವಣೆ. ಅದ್ರ ಕ್ವಾಣ ಎಮ್ಮೆ ಇಳಿತಂದ್ರೆ ಏನಂತಾರ? ಅದು ಚೆನ್ನಾಗಿರ್ತಾನೋ ವಯಸ್ಸಿಗೆ ಬಂದ ಮಲತು ತಾಯಿ ಹೊಡೆದಾಗೋ ಕ್ವಾಣ. ಅಂತ ಕ್ವಾಣನ ಉದ್ಧಾರ ಮಾಡಿದಾರ. ಮತ್ತೆ ನಮ್ಮನ್ನು ಉದ್ಧಾರ ಮಾಡೋದಿಲ್ಲ. ಅದಕ್ಕಾಗಿಯೇ ಮಹಾತ್ಮರ ಹೇಳ್ತಾಂಗ ಹೋಯ ಐಸಿ ಪ್ರತಿಜ್ಞಾ ಜ್ಞಾನಾಗ್ನಿನೇ ಪಾಪಿ ಜಳತಿ ಹೋಯ ಜಾಸೆ ಅಜ್ಞಾ ಜ್ಞಾನ ದೇವ ಮನತ ಜ್ಞಾನ ದೇವತೆ ವಾಸುದೇವ. ಯಾರು ಜ್ಞಾನ ದೇವ ಯಾರ ಅಂತಾರ ಪರಮ ಜ್ಞಾನೇಶ್ವರ ಮಹಾರಾಜರು ತಮ್ಮಂತಿನ ಮಾಡ್ತಾರೆ. ಅದಕ್ಕೊಂದು ದೃಷ್ಟಾಂತ ಹೆಂಗ ಅಂತ ಕೇಳ್ರ, ಇಲ್ಲಿ ಎಲ್ಲಾರ ಈ ಕರಿ ಗುಂಗಿ ಹುಳ ಅಂತೀರಲ್ಲ ನೀವು, ಮನ್ಯಾಗ ಇರ್ತಾವಲ್ಲ ಒಂದು ಹುಳ ತನ್ನ ಸಂತತಿಯನ್ನ ಬೆಳೆಸಬೇಕಾದ್ರ ಅದು ಹೊರಗೆ ಹಾರ್ತಾ ಹೊಲದಲ್ಲಿ ಹೋಗ್ತದ. ಹೊರಗೆ ಹೋದಾಗ ಯಾವ ಹುಳ ಕೀಡಿ ಮ್ಯಾಲಕ್ ಮೂತಿ ಮ್ಯಾಲ ಕೂತಿರ್ತದ ಆ ಹುಳನ ತಂದು ಆ ರಾಡಿ ಒಳಗಿಟ್ಟು ದಿನಾಲು ಅದಕ್ಕೆ ತನ್ನ ಕುಂಚಿರ್ತೈತಲ್ಲ ಹಿಂದ ಚುಚ್ಚತದಲ್ಲ, ಅದನ್ನ ಚುಚ್ಚಿ 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 ಸಂಸ್ಕಾರ ಕೊಡೋದ್ರಿಂದ ಏನಾಕೈತಿ ಅಂತ ಕೇಳ್ರ ಒಂದ್ ದಿವ್ಸ ಅದು ಬ್ರಹ್ಮರಾಗ್ತದೆ. ಹಾಗೆ ನಿಷ್ಠಾದಿಂದ ನಾಮಸ್ಮರಣೆಯನ್ನ ಮಾಡಿದ್ರ ಜ್ಞಾನೇಶ್ವರ ಮಹಾರಾಜರಂಗೆ ಪರಮಾತ್ಮನಂಗ ಆಗಲಿಕ್ಕೆ ಸಾಧ್ಯ. ಅದಕ್ಕೆ ನರ ಜನ್ಮದಿಂದ ಅದಕ್ಕೆ ಸುದೆ ಉಂಟೆ. ಇದರಂತ ನರ ಜನ್ಮದಿಂದ ಮತ್ತೊಂದು ದೇಹ ಇಲ್ಲ ಅಂತೇಳಿ ನಿಜಗುಣಿಯವರು ಹೇಳ್ತಾರೆ. ಅದೀಕ ಸುದೆಯುಂಟೆ ರಾಗದೆಂಬೇರೇನು ಭವ ಬೀಜವು. ಇದನ್ನು ಕೇಳಿದಂತಹ ಏನಾಯ್ತು ಗೌಡ್ರು, ಮಗು ಏನ ಸಣ್ಣದೊಳಗೆ ಬಂದು ತಾಯಿ ವಿಷ ಏನು ಕುಡಿಬೇಕಂತ ಇಟ್ಟಳು, ಆ ತಾಯಿ ಕುಡಿಬೇಕನ್ನುವಂತ ವಿಷವನ್ನ ಕೂಸು ಕುಡಿದು ಬಿಟ್ಟೆ. ಕೂಸು ಕುಡಿದ್ರು ಹಾಲ ವಿಷ ಕೂಸು ಬಿದ್ದು ಕಾಲು ಚಟಪಟ 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 ಚಟಪಟ. ತಾಯಿಗೆ ಯಾವ ರೀತಿ ತಾಪ ಆಗಬಾರದು.
ಅಲ್ಲ ಏನೋ ಮಾಡಕ್ ಹೋದ್ನಿ, ಏನಾಯ್ತಲ್ಲ ಏನ್ರಿ ನಮ್ಮ ಮಗುನ್ ಪರಿಸ್ಥಿತಿ ನೋಡ್ರಿ. ನಾ ಸಾಯ್ಬೇಕಂದಿನಿ, ಆ ಭಗವಂತ ನಾಮಸ್ಮರಣೆ ನಿನ್ನ ಕೇಳಬಾರ ನನಗ್ ಚೀದಾರ್ಕ ಏನೋ ಮಾಡಕ್ ಹೋಗಿ ಏನೋ ಆತಂದಾಗ ಗೌಡಂದ ಈಗೇನು ಮಾಡೋದು ಅನ್ನೋ. ಈಗೇನ್ ಮಾಡೋದು ಹೇಳು? ಆಯ್ತು ನಂದು ತಪ್ಪಾಯ್ತು, ಏನು ಮಾಡೋನು? ಏನಾರ ಆಗವತ್ರಿ, ನಮ್ಮ ಮಗು ಸತ್ರು ಪರವಾಗಿಲ್ಲ, ಮಹಾತ್ಮರ ದರ್ಶನಕ್ಕೆ ಹೋಗು ನಡಿ. ಇದಕ್ಕೆ ಭಕ್ತಿ ಅಂತ. ಯಾವಾಗ ತಾಯಿ ಉಡಿ ಒಳಗೆ ಸಣ್ಣ ಕೂಸು ಮಗುವನ್ನು ಕಟ್ಕೊಂಡಾಕೆನ ತನ್ನ ಮಗು ನೋಡುವಳಕ್ಕೆ ಏನ್ ಪರಮಾತ್ಮ ನಾಮಸ್ಮರಣೆ ಏನ್ ಮಾಡಾಕತ್ತಾರಲ್ಲ ಅದ್ರೊಳಗ ಓಡ್ತಾ 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 ಯಾವಾಗ ಕೇಳಿನೋ, ಯಾವಾಗ ನನ್ನ ಕಿವಿಯೊಳಗೆ ನಾಮಸ್ಮರಣೆ ಬಂದಿತ್ತು, ಯಾವಾಗ ಮಹಾತ್ಮರ ದರ್ಶನ ಆದತ್ತು ಅಂತ ತಿಳ್ಕೊಂಡು ಓಡ್ತಾ 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 ಬರ್ತಾನ. ಗೌಡ ಅಂತ ಅತ್ತೈತೆ, ನನ್ನ ಯಾರು ನೋಡ್ಯಾರ, ಇವನ್ಯಾರು ನೋಡಕ್ ಹೋಗ್ಬೇಕು. ಆ ಮಹಾತ್ಮರ ಕಡೆ ಲಕ್ಷ್ಯವಿದ್ದಾಗ ಕೀರ್ತನ ನಡೀತಾ ಇದೆ, ಜೋರವಾಗಿ ನಡೆದಿದೆ. ದೇಹ ಭಾವ ಹರಫಲ, ದೇಹ ಭಾವ ಹರ ನೋಡ್ತಾರ. ಕೀರ್ತನ ಕದ ಕೂಸು ಎದ್ದು ಕೂತದ. ಕಾರಣ ಇಷ್ಟೇ, ಅಷ್ಟು ನಾಮಸ್ಮರಣೆ ಒಳಗ ಶಕ್ತಿ ಅದು. ಮಹಾತ್ಮರು ಎಷ್ಟೋ ಮಂದಿ ಈ ನಾಮಸ್ಮರಣೆಯನ್ನ ಮಾಡುವುದರಿಂದನೇ ಒಂದು ಅದ್ಭುತವಾದಂತ ಶಕ್ತಿ. ಹಿಂದೆ ತ್ರೇತಾ ದ್ವಾಪಾರ ಎಲ್ಲ ಯುಗದೊಳಗೆ ಅದೇ ರೀತಿಯಾಗಿ ಕಲಿಯುಗದೊಳಗ ಹರಿನಾಮವ ಜಪಿಸಿದರೆ ಕುಲಕೋಟಿಗಳು ಉದ್ಧರಿಸುವ. ಇನ್ನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೂ ಬರ್ತಾ 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 ಇನ್ನೂ ಹಿಂದೂಗಳಿಗೆ ಬಹಳ ಕಠಿಣವಾದಂತಹ, ಮುಂದೆ ನಾವು ನಮ್ಮ ಮಕ್ಕಳಿಗೆ ಸಂಸ್ಕಾರಗಳನ್ನು ಕೊಡಲಿಲ್ಲ ಅಂದ್ರೆ ನಮ್ಮ ಮಕ್ಕಳಾತು ನಮ್ಮ ಸಮಾಜ ಅನ್ನುವಂಥದ್ದು ಬಹಳ ಕಷ್ಟದಲ್ಲಿ ಬರ್ತದೆ. ದಯಮಾಡಿ ಪಾಶ್ಚಾತ್ಯ ದೇಶಗಳ ಅನುಕರಣೆಯನ್ನು ಬಿಟ್ಟು ನಮ್ಮ ಮಕ್ಕಳಿಗೆ ದಿನಾಲು ನಾವೇನ್ ಮಾಡಬೇಕಂದ್ರೆ ಸಂಸ್ಕಾರಗಳನ್ನ ಕೊಡಬೇಕು. ಭಗವದ್ಗೀತೆಯನ್ನ ಕಲಿಸಿರಿ, ದಿನಾಲು ಪೂಜೆ ಮಾಡ್ಲಿಕ್ಕೆ ಕಲಿಸಿರಿ, ನಾಮಸ್ಮರಣೆಯನ್ನ ಮಾಡ್ಲಿಕ್ಕೆ ಕಲಿಸಿರಿ. ನಾಮಸ್ಮರಣೆ ಆಗ ಹೇಳ ವಿಠಲ 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 ಅನ್ನುವಂಥದ್ದು ಮಾಡ್ರ ಯಾರಲ್ಲಿ BP ಇದೆ, ಶುಗರ್ ಇದೆ, ಬೇಕಾದ್ರೆ ದಿನಾಲು ಮಾಡಿ ತೋರಿಸ್ರಿ. ಯಾರು ಶುಗರ್ ಇದ್ದಾರ ದಿವಸ ವಿಠಲ ವಿಠಲ ಯಾಕೆ ಮಾಡಬೇಕು ಅನ್ನೋದು ಪ್ರತಿಯೊಂದು ಈ ನಮ್ಮ ಭಾಗದಲ್ಲಿ ಈ ಕೈ ಒಳಗೆ ಒಂದೊಂದು ನರಗಳಿಗೆ ಒಂದು ಶಕ್ತಿ ಅದು. ನಮಗೆ ಗೊತ್ತಿಲ್ಲ, ಮರ್ತು ಬಿಟ್ಟಿವಿ ನಾವು ಮರ್ತು ಬಿಟ್ಟಿದ್ದೀವಿ. ಈ ಅದ್ರೊಳಗೆ ಈ ಮೊಬೈಲ್ ಜಗತ್ತು ಬಂದ ಮೇಲೆ ಎಲ್ಲ ಮರ್ತು ಬಿಟ್ಟಿದ್ದೀವಿ. ಪಾರಮಾರ್ಥ ಅನ್ನೋದು ದೂರ ಆಗಿಬಿಟ್ಟದ. ಅಷ್ಟಲ್ಲ, ರೋಗ ಮುಕ್ತವಾಗರಿ. ರೋಗ ಮುಕ್ತವಾಗಿ ಕೆಲವೊಂದಷ್ಟು ದೇಶಗಳಿಂದ ನಮಗೆ ಆಹಾರಗಳು ವಿಷಮಯವಾದಂತ ಆಹಾರಗಳು ಬರ್ತಾ ಇದ್ದಾವ. ಮಕ್ಕಳೇ ತಿನ್ನಬೇಡ್ರಿ, ಮಕ್ಕಳಿಗೆ ಕೊಡಿಸಬೇಡ್ರಿ. ಅದೊಂದು ಫ್ಯಾಷನ್ ಆದಂಗೆ ಆಗಿದೆ. ದಯಮಾಡಿ ಮಾಡಬೇಡ್ರಿ. ದಿನಾಲು ನಾವು ಭಗವಂತಿಗೆ लागोनिया पाया विनवितो तुम्हाला करिताले भोळा मुखी नाम विठ्ठल विठ्ठल मनवेळो वेळा सुखा सोळा ಸ್ವರ್ಗಿ ನೈ. ತುಕಾರಾಮ್ ಮಹಾರಾಜರಿ ಅಂತಾರ, ಎಷ್ಟು ನೋಡ್ರಿ ಪರಮಾತ್ಮ ನಾವು ಹೇಳಿದಂಗೆ ಕೇಳುವಂಗೆ ಎಂತ ಸುಖ ಸಿಕ್ಕರು ಅವ್ರ ಉದ್ದೇಶ ಏನಂತಂದ್ರ ನಮ್ಮಂತವ್ರು ಉದ್ಧಾರ ಆಗಲಿ ಅನ್ನುವಂಥ ಉದ್ದೇಶ.
ಅಪ್ಪಗಳಿರ ನಿಮ್ಮ ಕಾಲು ಬಿದ್ದು ಹೇಳ್ತೀನಂತಾರ. ಲಾಗುಣಿಯಾಪಾಯ ವಿನವಿತು ಕುಮಾಲ ಅಂದ್ರೆ ನಿಮ್ಮ ಕಾಲು ಬಿದ್ದು ಹೇಳ್ತೀನಿ. ಬಾಯಿಂದ ವಿಠಲ ವಿಠಲ ಅನ್ನುವಂಥದ್ದು ಅಂದ್ರ ಇಂಥ ಸುಖ ಎಲ್ಲಿ ಮೂರು ಲೋಕದಲ್ಲಿನೂ ಸಿಗುವುದಿಲ್ಲ. ಎಂತ ಒಂದು ಸುಖ ಇರಬೇಕು ನಾಮಸ್ಮರಣೆಯಲ್ಲಿ. ಒಂದು ದೃಷ್ಟಾಂತ ಹೇಳಿ ಕೀರ್ತನಕ್ಕೆ ಮಂಗಲವನ್ನ ಮಾಡೋಣ. ಹಿಂದೆ ಪವಿತ್ರತೋ ದೇಹ ವಾಣಿ ಪುಣ್ಯವಂತ ಜೋವದೆ ಅಚ್ಚುತ ಸರ್ವಕಾಲ ದಯಾಚಾ ಚಿಂತನ ತರತೀಲ ದೋಷಿ ಜಳತೀಲ ರಾಶಿ ಪಾತ ಕಾಂಚ ದೇವ ಇಚಾರಜ ಚರಣೇಚಿ ಮಾತಿ ಧಾವತ ಚಾಲತ ಮಾಗಿ ಮಾಗಿ ಕಾಯತ ಉರಲೆ ವೇಗಳೆ ಅನೇಕ ವೈಕುಂಠ ನಾಯಕ ಜಯಾ ಕಂಠಿ ದಯಾಚಾ ಚಿಂತನ ತರತೀಲ ದೋಷಿ ಜಳತೀಲ ರಾಶಿ ಪಾತ ಕಾಂಚ.
ಹಿಂದ ಗೋರಾ ಕುಂಬಾರ ಕೈ ಹೋಗಿದ್ದು ನೋಡಿರಲಿಲ್ಲ ಪಿಕ್ಚರ್ದಾಗ, ಕೈ ಹೋಗಿದ್ದು ಹಿಂದೆ ಮ್ಯಾಲ ವಿಠಲ ವಿಠಲ ಅಂತ ನೋಡು ಗೊತ್ತಿಲ್ಲ, ಹಿಂಗ ಮ್ಯಾಲ ಬಾರಿಸೋದ್ರಿಂದ ಹೋದಂತ ಕೈಗಳು ಬಂದಿದ್ದು. ಅದಕ್ಕಾಗಿ ಯಾರ ಕೈ ಇರ್ತಾವಲ್ಲ ಅವ್ರಕ್ಕ ಮ್ಯಾಲ ಭಜನೆ ಮಾಡ್ರಿ, ಇಲ್ಲದವ್ರಂತ ಬಿಟ್ಟು ಬಾರ ಕುಮಾರ. ನಿಮ್ಮ ಎಲ್ಲಿ ಶುದ್ಧಿ ಆಯಿತು? ಮನಸ್ಸು ಶುದ್ಧಿ ಆಯಿತು. ಪರಮಾತ್ಮನ ನಾಮಸ್ಮರಣೆಯನ್ನ ಚರಿತ್ರೆಯನ್ನ ಕೇಳೋದ್ರಿಂದ ಮನಸ್ಸು ಶುದ್ಧಿ ಆಯಿತು. ಶರೀರ ಶುದ್ಧ ಆಗಬೇಕಾದ್ರೆ ಯಾರು ವಿಠಲ ವಿಠಲ ವಿಠೊಬ್ಬಾರ ಕುಮಾಯ್ ಓಂ ನಮ ಶಿವಾಯ್. ಯಾರಿಗೆ ಬಿ ಪಿ ನೋಡ್ರಿ ಬರೆದಿಟ್ಟುಕೋರಿ, ಯಾರ ಬಿ ಪಿ ಇದೆ, ಥೈರಾಯ್ಡ್ ಇದೆ, ಯಾವ ಬೇಕಾದ ಸಮಸ್ಯೆ ಇದೆ, ಯಾರು ಚಪ್ಪಾಳೆ ಆರಾಮ್ ಹೊಲಕ್ಕೆ ಹೋಗುತ್ತನ್ಯಾಗ ಚಪ್ಪಾಳೆ ಬಿಡ್ತಾ ನಾಮಸ್ಮರಣೆ ಮಾಡ್ಕೊತ ಹೋಗ್ರಿ. 2 ತಿಂಗಳ 3 ತಿಂಗಳ ರೋಗ ಇದ್ರೆ ಹೇಳಿ. ನಾನು ಬೆಳಿಗ್ಗೆ ದಿನಾಲು ನಿನ್ನೆ ಹೋಗ್ಬೇಕಾದ್ರೆ 12:30 ಆಯ್ತು. ನಾ ಮತ್ತೆ ಬೆಳಿಗ್ಗೆ 6 ಗಂಟೆದಿಂದ ಯೋಗ ಕ್ಲಾಸ್ ಹೇಳ್ತೀನಿ. 6 ರಿಂದ 7:30 ದಿನಾಲು ಯೋಗ ಕ್ಲಾಸ್. ಯಾವಾಗಲೂ ಪರಮಾತ್ಮ ನಾಮಸ್ಮರಣೆಯನ್ನ ಕೆಲಸ ಮಾಡೋದ್ನಾಗ ಏನ್ರಿ ಅತ್ತಿ ಸೊಸಿಗೆ ಆಜ್ಞೆ ಮಾಡೋದು, ಮಕ್ಕಳಂತೆ ನೋಡೋದು ಹೆಂಗಿರಬೇಕು ಅಂತಂದ್ರ ಗೊತ್ತಿಲ್ಲ ಸರ್. ಅತ್ತಿ ಸೊಸಿ ಕೂಡಿ ಯಾರು ಬಂದಿರೇನ? ಮತ್ತೆ ಇಲ್ಲಿ ಯಾರಿಲ್ಲ. ಒಂದ್ ದೃಷ್ಟಾಂತ ಹೇಳ್ತೀನಿ. ಅತ್ತೆ ಸೊಸಿದು ಬಹಳ ಸಬ್ಬಿ ಇದ್ದಳು ಸೊಸಿ. ಅತ್ತಿ ಒಂದ್ಸರಿ ಏನ್ ಮಾಡಿಲ್ಲ ಅಂದ್ರ ಕಾಟನ್ ಮೇಲೆ ಕೂತಿಳ್ರಿ. ಆ ಬಂದು ಸೊಸಿ ಬಾಜುಕ ಒಂದು ಕುರ್ಚಿ ಮೇಲೆ ಕೂತು ಅತ್ತಿ ಆ ಅತ್ತಿ ಅಂದಳು, ಏ ಮತ್ತೆ ಇಲ್ಲಿ ಕುಂದ್ರ. ನಾನು ಇಲ್ರಿ ಹಿರಿಯಾರದಿರಿ, ಬಾಜು ಕುಂದ್ರಾಕ ಬರುದಿಲ್ಲ, ಕುರ್ಚಿದ ಮೇಲೆ ಕುಂದಿರ್ತೇನ್ರಿ. ಗಪ್ಪ ಕುಂದಿರ್ಬೇಕಿಲ್ಲ, ಅಷ್ಟೇ ಅಧಿಕಾರ ಎಷ್ಟಂದ್ರೆ ಅಷ್ಟೇ. ಅವಾಗ ಅಂದಳು, ಏಯ್ ಹಂಗಾರ ನಾ ಕುರ್ಚಿ ಮೇಲೆ ಕೂತ್ರಿ ನೀ ಎಲ್ಲಿ ಕುಂದಿರ್ತಿ ಅಂತ ಕೇಳಿ. ನೀವು ಕುರ್ಚಿ ಮೇಲೆ ಕೂತ್ರಿ ಅಂದ್ರೆ ಇಲ್ಲಿ ಬಾಜುಕ ಸ್ಟೂಲ್ ಅದಿರಿ, ಆ ಸ್ಟೂಲ್ ಮೇಲೆ ಕುಂದಿರ್ತಿ. ಮತ್ ನಾನು ಸ್ಟೂಲ್ ಮೇಲೆ ಕೂತ್ರೆ ನೀ ಎಲ್ಲಿ ಕುಂದಿರ್ತಿ ಅಂತ ಕೇಳಿ. ನೀವು ಸ್ಟೂಲ್ ಮೇಲೆ ಕೂತ್ರೆ ನಾ ಕೆಳಗೊಂದು ಮಣಿ ಐತಿರಿ ಊಟಕ್ಕೆ ಕುಂದಿರೋದು, ಆ ಮಣಿ ಮೇಲೆ ಕುಂದಿರ್ತೀನಿ ಅಂತಂದ್ರ. ಹಂಗಾರ ನಾನ ಮಣಿ ಮೇಲೆ ಕೂತ್ರೆ ನೀ ಎಲ್ಲಿ ಕುಂದಿರ್ತಿ? ಇಲ್ರಿ ನೀವು ಮಣಿ ಮೇಲೆ ಕೂತ್ರೆ ಎಷ್ಟು ಸಭ್ಯ ಇದ್ದಳ್ರಿ ಪಾಪ, ಬಹಳ ಸಮಾಧಾನ. ಅವಾಗ ಇಲ್ರಿ ಚಾಪಿ ಹಾಸ್ಕೊಂಡ್ ಕುಂದಿರ್ತೀನಿ ಅಂತಂದ್ರು. ಮತ್ ನಾನೇ ಚಾಪಿ ಮೇಲೆ ಕೂತ್ರ, ಇಲ್ರಿ ನೀವು ಚಾಪಿ ಮೇಲೆ ಕೂತ್ರ ನಾನು ನೆಲದ ಮೇಲೆ ಕುಂದಿರ್ತೀನಿ ಅಂತಂದ್ರು. ಹಂಗಾರ ನಾನೇ ನೆಲದ ಮೇಲೆ ಕೂತ್ರೆ ನೀ ಎಲ್ಲಿ ಕುಂದಿರ್ತೀಯ ಅಂತ ಕೇಳಿ. ನೀವು ನೆಲದ ಮೇಲೆ ಕೂತ್ರ ಅಂದ್ರೆ 5 ಮಳ ತೆಗ್ಗ ತೆಗಿತೇನ್ರಿ, ಆ ತೆಗ್ಗದಾಗ ನಿಮ್ಮನ್ನು ಕುಂದಿರ್ತೇನ್ರಿ, ಮ್ಯಾಲ ಮಣ್ಣು ಇಡ್ತೇನೆ, ಅದ ಮ್ಯಾಲ ಕುಂದಿರ್ತಾರ ಕುಮಾರ. ಕಾರ್ಯ ಏನಂತಂದ್ರೆ ಮನುಷ್ಯಗೆ ಆನಂದ ಹೋಗೋದ್ರಿಂದ ಆನಂದ ಆಗ್ತದೆ. ಈಗೇನ್ ನಾ ನಿನ್ನೆ ಬಂದಿದ್ದು ನೋಡಿ ಇವತ್ತು ನಿಮ್ಮ ನೋಡ್ರಿ ನನಗಿಷ್ಟನ್ನ ಆನಂದ ಆಗಾಕತ್ತದಲ್ಲ. ಎಲ್ಲಿ ಪಂಢರಪುರ ಆಳಂದಿ ಒಳಗೆ ಕಾರ್ಯಕ್ರಮ ಮಾಡ್ರಿ ಈ ರೀತಿ ಜನ ಕೂಡುದಿಲ್ಲ. ಏನ್ ಭಕ್ತಿವಾನದಲ್ಲಿ ನೀವು ಇದೇ ರೀತಿಯಾಗಿ ನೀವು ಮುಂದುವರ್ಸಿರಿ, ನಾಮಸ್ಮರಣೆಯನ್ನು ಮಾಡ್ರಿ. ಮಕ್ಕಳ ನಾಮಸ್ಮರಣೆಯನ್ನು ಕೇಳಿದ್ರಿ. ಒಂದು ದೃಷ್ಟಾಂತ ಹೇಳಿ. ಹಿಂದೆ ಚೋಕಾ ಮೇಳ ಅಂತ ಹೇಳಿ ಆಗೋದು ಪಂಢರಪುರದೊಳಗ ಪ್ರಸಿದ್ಧವಾದಂತ ಭಕ್ತರು. ಇವೆಲ್ಲರಕ್ಕೆ ಗೋರಾ ಕುಂಬಾರ ಕೇಳಿದಿರಿ, ನಾಮದೇವ್ ಮಹಾರಾಜರು ಕೇಳಿದಿರಿ, ಪುಂಡ್ಲಿಕನ ಕೇಳಿದಿರಿ, ಸಕುಬಾಯಿ ಕೇಳಿದಿರಿ. ಚೋಕಾ ಮೇಳ ಅಂತೇಳಿ ಒಬ್ಬ ಸಮಗಾರ ಏನ್ ಮಾಡ್ತಿದ್ರು ವೃತ್ತಿ ಅಂತ ಕೇಳ್ರ ಮಹಾರ್ ಯಾವಾಗ ಚಪ್ಪಲ್ ಹೊಲಿತಿದ್ದ, ಜುಹಾರ್ ಮಾಯ್ ಬಾಪ್ ಜುಹಾರ್. ಯಾವಾಗ ಆ ಕಾಯಕದಲ್ಲಿ ನೋಡ್ರಿ ನಮ್ಮ ಸಂತ ಸಂಪ್ರದಾಯದೊಳಗೂ ಚೋಕಾ ಮೇಳ, ಅದೇ ರೀತಿಯಾಗಿ ವಚನ ಸಾಹಿತ್ಯದಲ್ಲಿ ಬಂದಾಗ ಯಾರು
ಚೌಕಾಮೇಳ ಅಲ್ರಿ, ಚೌಕ ತಮ್ಮ ತೊಡಿ ಚರ್ಮ ತೆಗೆದು ಮಾಡಿಕೊಟ್ರಿ ಯಾರು ಶರಣರು ಹೇಳ್ರಿ? ಹರಳಯ್ಯ. ನೋಡ್ರಿ ಎಂತ ಭಕ್ತಿ. ಬರೇ ಶರಣು ಶರಣಾರ್ಥಿಗಳು ಹೇಳಿದಕ್ಕೆ ತಮ್ಮ ತೊಡಿಯಲ್ಲಿರುವಂತ ಚರ್ಮ ತೆಗೆದು ಪಾದರಕ್ಷೆಗಳನ್ನ ಮಾಡಿ ಬಸವಣ್ಣವ್ರಿಗೆ ಕೊಟ್ಟರು. ಎಂಥ ಭಕ್ತಿ, ಇದಕ್ಕೆ ಭಕ್ತಿ ಅಂತಂದ್ರೆ. ನಮ್ಮಲ್ಲಿ ಯಾರೊಬ್ರು ಸರ್ ಕುಂದ್ರ ಅಂತಂದ್ರೆ ನಾ ಏನ್ ತಿಳ್ಕೊಂಡಿ ಅಂತ ಕೇಳ್ತೀನಿ. ನಾ ಅಂದ್ರೆ ಏನ್ ತಿಳ್ಕೊಂಡಿ, ಸರ್ ಕುಂದ್ರಂದಿ ನಾನು. ಆದ್ರೆ ಅವ್ರು ಎಂಥ ಭಕ್ತಿ ಮಾಡಿದ್ರು. ಅದೇ ರೀತಿಯಾಗಿ ಚೌಕಾಮೇಳ ಪರಮಾತ್ಮನ ಪರಮ ಭಕ್ತ. ಆದರೆ ನಿತ್ಯದಲ್ಲಿ ತನ್ನ ಕಾಯಕವನ್ನ ಮಾಡ್ತಾ ಮಾಡ್ತಾ ಎಲ್ಲರೂ ಪರಮಾತ್ಮನಾಗಿ ಊಚ ನೀಚ ಕಾಯಿ ನೀನೇ ಭಗವಂತ ತಿಷ್ಠೆ ಭಾವ ಭಕ್ತಿದ. ಅವಾಗ ಕೆಲವೊಂದಷ್ಟು ಸಂಪ್ರದಾಯಗಳಲ್ಲಿ ವಿಷಯ ಏನೈತಂದ್ರೆ, ಕೆಳಮಟ್ಟದವರನ್ನ ದೇವಸ್ಥಾನದಲ್ಲಿ ಬಿಡ್ತಿರ್ಕಿಲ್ಲ. ಆದ್ರೆ ಭಗವಂತಿಗೆ ಏನೈತಿ, ಎಲ್ಲರೂ ಅಷ್ಟೇ ಸಮ. ಊಚೆ ಅಟ್ರಾಜಾತಿ ಬಡ ಸಕಲ ವೈಷ್ಣವ ದುಜನಾಮ ಭಾವ ಪಂಡರೀಚೆ. ಪಂಡರಪುರಕ್ಕೆ ಬಂದ್ರಿ ಅಂದ್ರ 18 ತರ ಜಾತಿ ವೈಷ್ಣವರದ. ಎಟ್ರೆ 18 ತರ, 18 ಜಾತಿ ಇದ್ರು ಒಬ್ಬರೊಬ್ರು ಯಾರು ಪರಮಾತ್ಮನನ್ನ ಜ್ಞಾನ ಸಂತರನ್ನ ಕಾಂತ. ಆದ್ರೆ ಚೌಕಾಮೇಳ ಪರಮ ಭಕ್ತ ಪರಮಾತ್ಮನ ದಿವಸ ಚಿಂತನೆಯನ್ನ ಮಾಡ್ತಾ ಇದ್ದ. ಒಂದು ಸರಿ ಎಲ್ಲರೂ ದರ್ಶನ ಮಾಡ್ಕೋತಾರೆ ತಿಳ್ಕೊಂಡು ತಾನು ದರ್ಶನವನ್ನ ಮಾಡ್ಕೋಬೇಕಂತೇಳಿ ಹೋದ. ತನ್ನಲ್ಲಿ ಇರುವಂತಹ ಒಂದಷ್ಟು ಆ ಬೆಣ್ಣೆಯನ್ನು ತಗೊಂಡು ಪರಮಾತ್ಮ ಕೊಡಬೇಕಂತ ಹೋದ. ಅವಾಗ ನೋಡ್ತಾನ ದೂರಿಂದ. ಅವಾಗ ಭಕ್ತರು ಅಲ್ಲೇನಿದ್ದ ಪೂಜಾರಿಗಳಿದ್ರಲ್ಲ, ಅವರು ನೈವೇದ್ಯ ತಗೊಂಡು ದಾಟಿ ಹೊಂಟಿದ್ರು. ನಿನ್ನ ನೆಳ್ಳದಿ ನೈವೇದ್ಯ ಮೇಲೆ ಬಿತ್ತು ಅಪವಿತ್ರ ಆಗ್ತದ, ನೀ ದೂರ ನಿಂದ್ರಂತ. ಅಷ್ಟಲ್ಲ, ನೋಡ್ತಾ 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 ಆ ಚೌಕಾಮೇಳ ಮುಗಿಸಿಬಿಟ್ರು. ನೋಡು, ನುಗಿಸಿರು. ಬಹಳ ತಾಪ ಆಯ್ತು. ಅಷ್ಟೆಲ್ಲ ಬಡದ್ರು. ಈ ದೇವಸ್ಥಾನಕ್ಕೆ ಯಾರು ಬಂದಿ ಅಂತದ್ದು ಬಡದ್ರು. ಈಗ ಅಷ್ಟೇನು ತ್ರಾಸ ಐತೇನ್ರಿ? ಅದಾವ, ವಿಮಾನಗಳು ಅದಾವ, ಎಲ್ಲ ಅದಾವ, ಹೋಗೋರಿಲ್ಲ. ಯಾಕ್ರಿ ಅಂದ್ರ ಸೌಡ್ ಇಲ್ಲಂತ. ನಿಮ್ಮೂರಾಗ ಅಲ್ರಿ, ನಿಮ್ಮೂರಾಗ ಅದೇ ರೀ. ನಮ್ಮೂರಾಗ ಕೆಲ್ಸಕ್ಕೆ ಕೇಳ್ರ ಬರ್ರಿ ಅಂತಂದ್ರ ಇಲ್ರಿ, ಸೌಡ್ ಇಲ್ರಿ. ಕಟ್ಟಿ ಮೇಲೆ ಎಲ್ಲರೂ ಕೂತಿರ್ತಾರೆ. ಕೆಲ್ಸಕ್ಕೆ ಬರ್ರಿ ಅಂದ್ರ ಸೌಡ್ ಇಲ್ಲ. ಮಾತ್ ಹೇಳ್ರಿ ಅಂತಂದ್ರ. ಆದ್ರ ಯಾವಾಗ ಚೌಕಾಮೇಳ ತನ್ನ ಕಾಯಕವನ್ನು ಮಾಡ್ತಾ ಇದ್ದಾಗ ಅವನು ನುಗ್ಗಿಸಿರು. ಅಲ್ಲಿಂದ ತಾಪ ಆಗಿ ಏನ್ ಮಾಡಿದಂತಂದ್ರ ಚೌಕಾಮೇಳ ಹೊರಗೆ ಬಂದು ಆ ಪಂಢರಪುರದಾಗ ನೀವತ್ತೆ ಆ ಪುಂಡ್ಲಿಕನ ಗುಡಿಯಿಂದ ಆಚೆಗಡೆ ಒಂದ ಇಷ್ಟಮಾತ್ಮ ನಿನ್ನ ದರ್ಶನಕ್ಕೆ ಬಂದ್ರೆ ನೀನು ನನ್ನ ದರ್ಶನ ಕೊಡ್ಲಿಲ್ಲ ಅಂತಂದಾಗ ಪರಮಾತ್ಮನೇ ಸಾಕ್ಷಾತ್ ರಾತ್ರಿ ಬಂದು ಬಾಗಲವನ್ನು ಬಡಿತಾ ಇದ್ದ. ನೋಡಿ, ಚೌಕ ನಾ ಬಂದೀನಿ ನೋಡ್. ಯಾವಾಗ ಚೌಕಾಮೇಳನ ಬಾಗಲ ಬಡದ, ಚೌಕಾಮೇಳ ಎದ್ದು ಕುಂತ. ಚೌಕಾಮೇಳನಲ್ಲಿರುವಂತಹ ಬೆಣ್ಣೆಯನ್ನು ತಾನೇ ಸೇವನೆ ಮಾಡ್ತಾ ಇದ್ದ. ಅಷ್ಟಲ್ಲ, 1 ದಿವಸ ಆಯ್ತು, 2 ದಿವಸ ಆಯ್ತು, ಚೌಕಾಮೇಳನ ಮನೆಯೊಳಗೆ ಉಳಿದ್ರು. 2 ದಿವಸ ಆಯ್ತು, 3 ದಿವಸ ಆಯ್ತು. ಈ ಎಲ್ಲರೂ ಹುಡ್ಕೋತ ಬಂದ್ರಲ್ಲ ದೇವ್ರ. ಹೆಂಗ ಕೀರ್ತನದಾಗ ಪರಮಾತ್ಮ ನಾಮಸ್ಮರಣೆ ಹೆಂಗ ನಡೀತಿದಲ್ಲ, ಇಲ್ಲೆಲ್ಲ ನಡೆದಾಗ ದೇವ್ರಿಲ್ಲದಾಗ ಹುಡುಕೋತ ಬಂದಾಗ ಚೌಕಾಮೇಳನ ಆಶ್ರಮದೊಳಗೆ ನೋಡ್ರು. ಚೌಕಾಮೇಳ ಪರಮಾತ್ಮನಿಗೆ ನೈವೇದ್ಯವನ್ನ ಮಾಡ್ತಿದ್ದ. ಅಷ್ಟಲ್ಲ, ತನ್ನ ಮನೆಯೊಳಗ ಆ ಪರಮಾತ್ಮನ ಕೂಡಿ ಪ್ರಸಾದವನ್ನ ಮಾಡ್ತಾ ಇದ್ದ. ನೋಡ್ರಿ, ಪರಮಾತ್ಮಗೆ ಏನ್ ಬೇಕಾಗಿಂದ್ರ ದೇವ ಭಾವಾಚಿ ಬುಕ್ಕೇಲ ಹಾಚಿ ದುಷ್ಕಾಲತೆ. ಪರಮಾತ್ಮಗೆ ನೀವೇನು ಕೊಡೋದು ಮುಖ್ಯ ಅಲ್ಲ, ಪರಮಾತ್ಮನ ಯಾವ ಭಾವನೆಯಿಂದ ಕೊಡ್ತು ಅನ್ನೋದು ಮುಖ್ಯ. ಅದಕ್ಕೆ ಪತ್ರಂ ಪುಷ್ಪ ಆ ಬಿಲ್ಡಿಂಗ್ ಅನ್ನ ಏನಾಯ್ತಂದ್ರೆ ಮಣ್ಣಿನಿಂದ ಕಟ್ತಿದ್ರು, ಕತ್ತರಿಸ್ಕೊಂಡು ಕೆಳಗೆ ಬಿದ್ದು ಬಿಟ್ಟು ಎಷ್ಟೋ ಜನ ಅದ್ರೊಳಗ ಸತ್ರು. ಇವನು ಅದ್ರೊಳಗೆ ಸತ್ತು ಬಿಟ್ಟ. ಇಲ್ಲಿ ಪರಮಾತ್ಮ ಅಳ್ಳಾಕತ್ ನೋಡ್ರಿ. ನನ್ನ ಭಕ್ತಗೆ ಇದ ನೋಡ್ರಿ, ಕರ್ತೃಮನ್ಯತಾ ಕರ್ತು ಪರಮಾತ್ಮ ಪಾಂಡುರಂಗ ಕಣ್ಣ ನೀರು ಬರಾಕತ್ತು. ನಾಮದೇವ ಮಹಾರಾಜರಂದ್ರು, ಅಪ್ಪ ಪರಮಾತ್ಮ ಕಣ್ಣೊಳಗೆ ನೀರ್ ಯಾಕೆ ಬರಾಕತ್ತು? ನಾಮದೇವ ಚೌಕ ಏನು ಬರುದಿಲ್ಲ, ನನ್ನ ಪರಮ ಭಕ್ತ ಬರುದಿಲ್ಲ. ಏನಾಯ್ತು? ಅಲ್ಲಿ ಒಂದು ಏನ ಮನಿ ಕಟ್ತಾ ಇದ್ದಾರೆ ದೊಡ್ಡದು, ಅದ್ರೊಳಗೆ ಮಣ್ಣಿನೊಳಗ ಸತ್ತು ಹೋದ. ಮತ್ತಿನ್ ಹೆಂಗ ತರೋದ್ರಿ ಅವನು? ಹೆಂಗ ತರೋದು ಅಂತಂದಾಗ ನಾಮದೇವ ಮಹಾರಾಜರಿಗೆ ಪ್ರಮಾಣ ಮಾಡಿ ಹೇಳ್ತಾನ, ನಾಮದೇವ ಯಾವ ಎಲುಗಳು ವಿಠಲ ವಿಠಲ ಅಂತಾವಲ್ಲ ಅವನ
ಚೌಕಾನು ಅವನು ಅವನ ಎಲುಗಳನ್ನು ತಗೊಂಡ್ಬರ್ಬೇಕಂತೇಳಿ ನಾಮದೇವ್ ಮಹಾರಾಜರಿಗೆ ಆಜ್ಞೆಯನ್ನ ಮಾಡಿದ್ರು. ಆವಾಗ ಬಂದು ಎಲ್ಲಾ ಎಲುಗಳನ್ನು ತಗೊಂಡಾಗ ಒಂದೊಂದು ಎಲು ನೋಡಿದಾಗ ಒಂದೊಂದು ಎಲು ರೊಕ್ಕಂತಿದ್ದು, ಒಂದೊಂದು ಎಲುಗಳು ಏನೇನು ವಿಚಾರಗಳು ಹೇಳ್ತಿದ್ದು. ಒಂದು ಯಾವ ವಿಠಲ ವಿಠಲ ಹತ್ತಿದ್ದು ಅಂದ್ರೆ ಅವನ್ನೆಲ್ಲಾ ಆರಿಸಿ ಎಲುಗಳನ್ನು ತಂದು ಇವತ್ತಿನ ಪಾಂಡುರಂಗನ ದರ್ಶನಕ್ಕೆ ನೀವು ಹೋಗ್ತೀರಲ್ಲ, ಅಲ್ಲಿ ಮಹಾದ್ವಾರದ ಮುಂದಗಡೆನೆ ಒಂದು ಮಂದಿರವನ್ನ ಹಚ್ಚಿ ಚೌಕಾಮೇಳ ನಾಮದೇವ್ ಮಹಾರಾಜ್ ದರ್ಶನ ಆದ್ರೆ ಮಾತ್ರ ಪರಮಾತ್ಮನ ದರ್ಶನ ಸಾರ್ಥಕತೆ. ಅಂತ ಒಂದು ಅನಂತವಾದಂಥ ಭಕ್ತಿ ಇದ್ರೊಳಗೆ ತುಂಬಿದ. ಅದಕ್ಕಾಗಿ ನಾವು ನೀವೆಲ್ಲರೂ ಪರಮಾತ್ಮನ ಚಿಂತನೆಯನ್ನ ದಿನಾಲು ಮಾಡ್ತಾನಂತ ಹೇಳ್ತಾ ಇವತ್ತಿನ ಸೇವೆಗೆ ವಿರಾಮನ ಒಂದೋಣ. ಪವಿತ್ರತೋ ದೇಹ ವಾಣಿ ಪುಣ್ಯವಂತ ಜೋ ವದೆ ಅಚ್ಯುತ ಸರ್ವಕಾಳ ದಯಾಚಾ ಚಿಂತನ ತರತೀಲ ದೋಷಿ ಜಳತೀಲ ರಾಶಿ ಪಾತಕ. ಅದಕ್ಕಾಗಿ ಆ ಮಹಾತ್ಮರ ಚಿಂತನೆಯನ್ನ ಮಾಡ್ತಾ ಇರಬೇಕು. ದಯಾಚಾ ಚಿಂತನ ತರತೀಲ ದೋಷಿ ಜಳತೀಲ ರಾಶಿ ಪಾತಕಾಂಚ ದೇವ ವಿಚಾರಜ ಚರಣೀಜಿ ಮಾತ ಧಾವತ ತಾಲತ ಮಾಗೆ ಮಾಗೆ. ಯಾರೆಂತ ನಾಮಸ್ಮರಣೆಯನ್ನ ಮಾಡ್ತಾರಲ್ಲ, ಪರಮಾತ್ಮ ಅವರ ಹಿಂಬಾಲ ಬೆನ್ನು ಹತ್ತಿ ಅವ್ರ ಹತ್ತಿದಂತ ಪಾದದಲ್ಲಿರುವಂತ ಧೂಳ ನನಗೆ ಸಿಕ್ಕಿತ್ತಲ್ಲ ಅನ್ನುವಂಥದ್ದು ಬೆನ್ನು ಹತ್ತಾನಂತ. ಧಾವತ ಚಾಲತ ಮಾಗೆ ಮಾಗೆ ಕಾಯತ ಉರಳೆ ವೇಗಳೆ ಅನೇಕ ವೈಕುಂಠ ನಾಯಕ ಜಯಾಕಂಠಿ. ಅಷ್ಟಲ್ಲ, ಯಾರು ದಿನಾಲು ನಾಮಸ್ಮರಣೆ ಮಾಡ್ತಾರ ಅವರ ಕಂಠದಲ್ಲಿ ಪರಮಾತ್ಮ ಶಾಶ್ವತವಾಗಿ ಇರ್ತಾನೆ. ಕಾಯತ ಉರಳೆ ವೇಗಳೆ ಅನೇಕ ವೈಕುಂಠ ನಾಯಕ ಜಯಾಕಂಠಿ ದಯಾಚಾ ಚಿಂತನ ತರತೀಲ ದೋಷ ಜಳತೀಲ ರಾಶಿ ಪಾತಕ ತುಕಾಮಣಿ ದೇವ ಭಕ್ತಾಂಚ ಸಂಗಮ ಅನ್ನುವಂಥದ್ದು ಇಲ್ಲಿ ಏನಾಗೈತಿಪ್ಪ ಅಂತಂದ್ರ ತೀಲ ದೋಷಿ ಜಳತೀಲ ರಾಶಿ ಪಾತಕಾಂಚ ತುಕಾಮಣಿ ದೇವ ಭಕ್ತಾಂಚ ಸಂಗಮ ತೇತಿ ಯೋಗ ನಾಮ ತ್ರಿವೇಣಿ ಚ ತಯಾಚ ಚಿಂತನ ತರತೀಲ ದೋಷಿ ಜಳತೀಲ ರಾಶಿ ಪಾತಕಾಂಚ. ಈ ಸೇವೆಯನ್ನ ಜ್ಞಾನೇಶ್ವರ ಮಹಾರಾಜರು ಪರಮಾತ್ಮನ ಚರಣಾರವಿಂದಗಳಲ್ಲಿ ಪೇಚಿ ನ್ಯೂನ್ಯತೆ ಪುರತಿ ಅಧಿಕತೆ ಸರತಿ. ಯಾವ್ಯಾವ ತಪ್ಪಾಗಿದ್ರೆ ಅವನ್ನ ನಮ್ಮ ಕಡೆ ಬಿಟ್ಟಿವ, ಒಳ್ಳೆ ಉದಾಹರಣೆ ತಗೊಂಡು ನೋಡಿದಾಗ ಇಂಥ ಆನಂದ ಸ್ವರ್ಗೀಚಮರ ವಿಚ್ಛಿತಾತಿ ದೇವ ಮೃತ್ಯುಲೋಕಿವಾವ ಧನ್ಯವಾದ. ದೇವತೆಗಳು ಮೊದಲಾಗಿ ಯಾವುದೋ ರೂಪದಲ್ಲಿ ಬಂದು ಕೂತಿಲಿ ಕೇಳ್ತಿರ್ತಾರೆ. ನೀವು ಮಾಡುವುದು ದೇವತೆಗಳು ಪಕ್ಷಿ ರೂಪದಲ್ಲಿ ಯಾವುದೋ ರೂಪದಲ್ಲಿ ಬಂದು ಕೇಳ್ತಾ ಇದ್ದಾರೆ. ಅಂತ ಒಂದು ಸಾಮರ್ಥ್ಯ
ಚಂದ್ರಭಾಗೆ ಸ್ನಾನ ಕುಮಾರ್ ಕುಮಾರ್